ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಒಂದು ಮಂತ್ರವನ್ನ ತರ್ತಾ ಇದ್ದೀನಿ ಇವತ್ತಿನ ವಿಡಿಯೋನಲ್ಲಿ. ಅದು ಏನು ಅಂದರೆ ವಾರಾಹಿ ದೇವಿ ಮಂತ್ರ. ಇದು ಯಾರೆಲ್ಲ ವಾರಾಹಿ ದೇವಿನ ಆರಾಧನೆ ಮಾಡ್ತಾರೆ ಅವರಿಗೆಲ್ಲ ಈ ವಿಷಯಗಳು ಗೊತ್ತೇ ಇರ್ತದೆ. ಯಾವ ಟೈಮಲ್ಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದು ಅವ್ರಿಗೆ ಅವಗಾಹನೆ ಇರ್ತದೆ. ಯಾವುದೋ ಒಂದು ವಿಷಯದ ಬಗ್ಗೆ ಅಂದರೆ ನಿಮ್ಮ ಒಂದು ಇಚ್ಛೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಈಡೇರಲೇಬೇಕು, ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇದೆ ಅಂಥದ್ದು ಒಂದು ವಿಶ್ನ ನೀವು ಚೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಶ್ ನನಗೆ ಆಗಬೇಕು ತಾಯಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡು ಆಗಿರೋ ಥರನೂ ನೀವು ಆ ತಾಯಿ ವರ ಕೊಟ್ಟಿರಂಗೆ ನೀವು ಅದನ್ನು ಪಡೆದಿರಂಗೆ ವಿಜುವಲೈಸೇಷನ್ ಮಾಡಿಕೊಂಡು ಸಹ. ಮತ್ತು ಇಲ್ಲಿ ಹೇಳಲೇಬೇಕಂತಿದ್ದೀನಿ, ನಾನು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡ್ತಿದ್ದೀನಿ. ಓಕೆ, ಅದು ಪ್ಲಾಟ್ಫಾರ್ಮಲ್ಲಿ ನಾನು ಆ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆದರೆ ಅದ್ರ ಮೇಲೆ ಒಂದು ಸಿಂಬಲ್ ಇದೆಯಲ್ಲ, ಮನಿ ಅಟ್ರಾಕ್ಟ್ ಸಿಂಬಲ್. ಅದು ಈ ಮನಿ ಅಟ್ರಾಕ್ಟ್ ಸಿಂಬಲ್ ಬೇಕು ಅಂದರೆ ನೀವು ಆ ಪ್ರಾಡಕ್ಟ್ ಯಾವುದಾದ್ರೂ ಬೇಕಿದ್ರೂ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನನಗೆ ಪ್ರಾಡಕ್ಟ್ ಬೇಕಿಲ್ಲ ಅಂದರೆ ಆ ಸಿಂಬಲ್ನ ನಾನು ಫೋಟೋ ಕೊಡ್ತೀನಿ, ಅದನ್ನು ಬೇಕಾದರೂ ಡ್ರಾ ಮಾಡಿಕೊಂಡು ಒಂದು ಕಡೆ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋ ಸ್ಥಳದಲ್ಲಿ ಬೇಕಿದ್ರು ಇಟ್ಕೋಬೋದು, ನೀವು ಹಣ ಜಮಾ ಮಾಡೋ ಜಾಗದಲ್ಲಿ ಬೇಕಿದ್ರು ಇಟ್ಕೋಬೋದು. ಆಗಾಗ ಅದಕ್ಕೂ ಧೂಪ ಅಂತೂ ತೋರಿಸ್ತಾರೆ. ನಾನು ಆ ಸಿಂಬಲ್ನ ಫೋಟೋ ವೈಸ್ ಕೊಡ್ತೀನಿ, ಯಾಕಂದರೆ ಅದು ಡ್ರಾ ಮಾಡೋದು ಸ್ವಲ್ಪ ಕ್ರಿಟಿಕಲ್ ಇದೆ. ನಾನು ಡ್ರಾ ಮಾಡ್ತೀನಿ, ಬಟ್ ಲೆಂತಿ ಟೈಮ್ ತೊಗೊಳುತ್ತೆ. ನೀವು ಅದನ್ನು ಡ್ರಾ ಮಾಡಬೇಕಿದ್ರು ಇಟ್ಕೊಳ್ಳಿ, ಅಥವಾ ಫೋಟೋ ತಗೊಳ್ಬೇಕಾದ್ರೂ ಇಟ್ಕೋಬೋದು, ಪ್ರಿಂಟೌಟ್ ಹಾಕ್ಕೊಂಡು ಬೇಕಿದ್ರು ಇಟ್ಕೋಬೋದು. ನಾನು ಆ ಮಗ್ಗು ಮೇಲೆ ಕೊಟ್ಟಿದ್ದೀನಿ, ಟಿ ಶರ್ಟ್ಗಳ ಮೇಲೆ ಈ ಥರ ಎಲ್ಲ ಆ ಸಿಂಬಲ್ನ ನಾನೇ ಅದ್ರ ಮೇಲೆ ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆ ಅಂದರೆ ಯಾವುದೇ ಒಂದು ಹಣ ಬರೋಂಥ ಜಾಗಕ್ಕೆ ಕೆಲಸ ಸಕ್ಸಸ್ ಆಗಬೇಕು, ಹಣ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅದನ್ನು ವೇರ್ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬೋದು ನೀವು. ಇಲ್ಲ ಒಂದು ಬ್ಯಾಗೂ ಇದೆ, ಆ ಪ್ರಾಡಕ್ಟಲ್ಲಿ ಒಂದು ಬ್ಯಾಗ್ ಇದೆ, ಬೇಕಾದ್ರೆ ಆ ಬ್ಯಾಗನ್ನ ಪರ್ಚೇಸ್ ಮಾಡೋದ್ರಿಂದ ನಾವು ಮೈ ಮೇಲೆ ಹಾಕ್ಕೊಳ್ಳೋದಿಲ್ಲಲ್ವ ಬ್ಯಾಗ್ನ. ಸೊ ಹಾಗಾಗಿ ಅದರಲ್ಲಿ ಹಣ ಜಮಾ ಮಾಡಿ ಇಡ್ಬೋದು. ಒಂದು ಚಿಕ್ಕ ಬ್ಯಾಗ್ ಇದೆ, ಅದು ಹಣ ಜಮಾ ಮಾಡಿ ಇಡ್ಲಕ್ಕಂತಾನೆ ಮನಿ ಅಟ್ರಾಕ್ಟ್ ಸಿಂಬಲ್ ಇರುತ್ತೆ ಜೊತೆಗೆ. ನೀವು ಅದರಲ್ಲಿ ಆ ಒಂದು ಬ್ಯಾಗಲ್ಲಿ ಹಣನ ಜೋಪಾನ ಮಾಡೋದ್ರಿಂದ ಹೆಚ್ಚು ಹಣನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದನ್ನು ಬೇಕಿದ್ರು ನೀವು ಪರ್ಚೇಸ್ ಮಾಡ್ಕೋಬೋದು ಬ್ಯಾಗ್ನ. ಬಟ್ ಸ್ಟಿಕ್ಕರ್ ವೈಸ್ ನಾನಿಲ್ಲಿ ಫೋಟೋ ವೈಸ್ ನಿಮಗೆ ತೋರಿಸ್ತೀನಿ, ಡ್ರಾ ಅಂತೂ ಮಾಡ್ಕೊಳ್ಳಿ, ಅಥವಾ ಅದನ್ನು ಹುಡುಕಿ ಪ್ರಿಂಟೌಟ್ ಬೇಕಿದ್ರು ಹಾಕ್ಕೋಬೋದು ನೀವು, ಅಥವಾ ಆ ಬ್ಯಾಗ್ನ ಪರ್ಚೇಸ್ ಮಾಡ್ಕೋಬೋದು ನೀವು. ಸೊ ಇದೇ ಇವತ್ತಿನ ವಿಡಿಯೋ, ಮನಿ ಅಟ್ರಾಕ್ಟ್ ಮಾಡೋ ಸಿಂಬಲ್ ಇದು. ನೀಟಾಗಿ ನೋಡಿ, ಆ್ಯಸ್ ಇಟ್ ಈಸ್ ಬರೆಯಂಗಿದ್ರೆ ನೀವು ಒಂಚೂರು ಎಡವಟ್ಟು ಮಾಡ್ಕೋಬಾರ್ದು, ಯಾಕಂದರೆ ಅದು ಏನಿದೆಯೋ ಅದನ್ನೇ ಪ್ರೆಸೆಂಟ್ ಮಾಡ್ಕೊಬೇಕು ನಾವು ಯಾವಾಗಲೂ ಅಷ್ಟೇ. ಆ ರೀತಿ ಅದನ್ನು ತಗೊಳ್ಳಿ. ನಾನು ಅದ್ರ ಮೇಲೆ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ, ನೀವು ಈಗಾಗಲೇ ನೋಡಿರ್ಬೋದು. ಟ್ಯಾಗ್ ಮಾಡ್ತಾ ಇರೋ ಪ್ರಾಡಕ್ಟ್ಗಳ ಮೇಲೆ ನಾನು ಅದೇ ಒಂದು ಪ್ರಾಡಕ್ಟೇ ಆಗ್ತಾ ಇರೋದು, ಬೇರೊಂದು ಪ್ರಾಡಕ್ಟ್ಸ್ ಆಗ್ತಿಲ್ಲ. ಯಾಕಂದರೆ ನಮ್ಮ ಕಾನ್ಸೆಪ್ಟ್ ಮನಿ ಅಟ್ರಾಕ್ಟ್ ಮಾಡೋದೇ ನಮ್ಮ ಒಂದು ಗುರಿ. ದುಡ್ಡೇನ ಅಂದರೆ ದುಡ್ಡೇ ಎಲ್ಲದಕ್ಕೂ ಮೂಲ. ನನಗೆ ಕೇಳಿದ್ರೆ ನಾನು ಅಷ್ಟೇ ಹೇಳ್ತೀನಿ, ದುಡ್ಡಿದ್ರೇ ಎಲ್ಲ ರಿಲೇಷನ್ನು, ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ದುಡ್ಡಿಂದನೇ ಶುರು ಆಗೋದು. ಮಾತು ಕಾಲು ಭಾಗ ಸಪೋರ್ಟ್ ಮಾಡಿದ್ರೆ ಮುಕ್ಕಾಲು ಭಾಗ ದುಡ್ಡೇ ಸಪೋರ್ಟ್ ಮಾಡೋದು ಯಾವುದೇ ಒಂದು ಕೆಲಸಕ್ಕೂ. ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಮನಿ ಪಡೆಯೋದು, ಮನಿನ ಗೇನ್ ಮಾಡೋದು, ಮನಿನ ಗ್ರೋತ್ ಮಾಡೋದು, ನಾವು ಅದ್ರ ಸಮೇತ ಬೆಳೆಯೋದು, ನಾವು ಸಂಪೂರ್ಣತ್ವ ಹೊಂದಿರೋ ಒಂದು ಸಂಪತ್ತನ್ನು ಪಡೆಯೋದು, ಅದೇ ನಮ್ಮ ಕಾನ್ಸೆಪ್ಟ್. ದಿನನಿತ್ಯದ ಕಾನ್ಸೆಪ್ಟ್ಗಳೇ ಅವೇನೆ. ಆ ಒಂದು ಸಬ್ಜೆಕ್ಟ್ ಮೇಲೇ ನಾನು ರಿಸರ್ಚ್ ಮಾಡ್ತಾ ಎಲ್ಲ ಪ್ರತಿಯೊಂದು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಿದ್ದೀನಿ, ನಮಗೆ ರಿಸಲ್ಟ್ ಬಂದಿರೋ ಹೇಳ್ತಿದ್ದೀನಿ. ಹೆಚ್ಚು ಮನಿ ಬಗ್ಗೆನೇ ಮಾತಾಡ್ತಾ ಇರೋದು ಅಲ್ವಾ. ಸೊ ಆ ಒಂದು ಬ್ಯಾಗ್ನ ಬೇಕಿದ್ರು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಅಥವಾ ಒಂದು ಮಗ್ ವೈಸ್ ಇದೆ ಅದನ್ನು ತಗೊಂಡು ಬೇಕಿದ್ರು ನೀವು ಹಣನ ಗ್ಯಾದರ್ ಮಾಡಿ ಇಟ್ಕೋಬೋದು. ಇಲ್ಲ ನಮ್ಗೆ ಅದು ಯಾವುದು ಆಗಲ್ಲ ಮೇಡಮ್, ಪರ್ಚೇಸ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಫೋಟೋ ಇರುತ್ತೆ, ಅದನ್ನು ನೋಡಿಕೊಂಡು ಡ್ರಾ ಮಾಡ್ಕೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ಬೇಕಿದ್ರು ತೆಗೆದಿಟ್ಕೊಳ್ಳಿ. ಇದೂ ಒಳ್ಳೆ ರೀತಿ ಮನಿನ ಅಟ್ರಾಕ್ಟ್ ಮಾಡುತ್ತೆ. ನಾನು ಈಗಾಗಲೇ ನಮ್ಮ ಒಂದು ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ನೀವು ಮಾಡಿದ್ದೀರಾ? ಇದು ಬರ್ತದೆ ನೆಕ್ಸ್ಟ್ ಕಾಮೆಂಟ್, ನನಗೆ ಗೊತ್ತೇ ಇದೆ. ಸೊ ನಾನು ಮಾಡ್ತಿದ್ದೀನಿ, ನನಗೂ ರಿಸಲ್ಟ್ ಸಿಗ್ತಿದೆ. ನನಗೆ ಸಿಗ್ತಾ ಇರೋ ಒಂದು ರಿಸಲ್ಟ್ ಮೇಲೇ ನಾನು ಅಷ್ಟು ಕಾನ್ಫಿಡೆಂಟಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ. ಓಕೆ, ಪ್ರತಿಯೊಂದು ಟ್ರೈ ಮಾಡ್ತಿದ್ದೀರಾ ಅಂದರೆ ಯಾವುದೋ ಕೆಲವೊಂದು ಬಿಟ್ಟಿರಬಹುದು, ಆದರೆ ಪ್ರತಿಯೊಂದು ನಾನು ಟ್ರೈ ಮಾಡಿ ವಿಡಿಯೋ ಮುಖಾಂತರ ಬರೋದು, ಇದು ನೀವು ಗ್ರಹಿಸಬೇಕು. ಸೊ ನಿಮಗೆ ಹಣ ಅಟ್ರಾಕ್ಟ್ ಮಾಡೋಕ್ಕೆ ಏನೆಲ್ಲ ವ್ಯವಸ್ಥೆಗಳು ಹೇಳ್ತಾ ಇದ್ದೀನಿ, ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಅದನ್ನು ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಯಾವ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದೆ ಅದನ್ನು ನೀವು ಮಾಡಲಿಕ್ಕೆ ಟ್ರೈ ಮಾಡಿ 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಓಕೆ.
ಥ್ಯಾಂಕ್ ಯು.